ಯೂಟ್ಯೂಬ್ ಅಲ್ಲಿ ಒಂದಷ್ಟು ಜನ ಹೇಳ್ತಾರೆ ಇವ್ನು ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಚಾನಲ್ ಬೇರೆಯವ್ರ ಕಂಟೆಂಟ್ ನ ಕದೀತಾನೆ, ಜೊತೆಗೆ ಬೇರೆಯವ್ರ ಕಂಟೆಂಟ್ ನ ವಿಡಿಯೋಸ್ ನೋಡ್ಕೊಂಡು ಇವ್ನು ಅಪ್ಲೋಡ್ ಮಾಡ್ತಾನೆ. ಕಂಟೆಂಟ್ ಯಾರಪ್ಪ ಸತ್ತು ಅಲ್ಲ ಗೈಸ್. ಅದು ಇವಾಗ ನಾನ್ ಮಾಡಿರುವಂತ ವಿಡಿಯೋನ ನೀವು ನೋಡ್ಕೊ, ಅಫ್ಕೋರ್ಸ್ ಅದನ್ನ ನೀವು ಮಾತಾಡುವಂತ ಟಾಕಿಂಗ್ ಸ್ಟೈಲೇ ಬೇರೆ ಇರುತ್ತೆ, ಮತ್ತೆ ನೀವು ಹೇಳುವಂತ ಸ್ಟೈಲೇ ಬೇರೆ ಇರುತ್ತೆ. ಬಟ್ ಅದು ನಿಮ್ ಸ್ಟೈಲ್ ಗೈಸ್. ನನ್ಗಿರುವಂತ ಪವರ್ಗೆ ನಾನ್ ಕೊಡ್ತಿರುವಂತ ಕಂಟೆಂಟ್ಗೆ ಅದಕ್ಕೆ ವ್ಯಾಲ್ಯೂ ಇದೆ. ಅಷ್ಟು ಬಿಟ್ರೆ ಇನ್ನು ಕಂಟೆಂಟ್ ನೀವು ಅವ್ರು ಮಾಡಿರುವಂತ ವಿಡಿಯೋಸ್ ನೀವು ತಗೊಂಡ್ಬಂದು ನೀವು ಅಪ್ಲೋಡ್ ಮಾಡಿ ಗೈಸ್. ನಿಮ್ಗೂ ಆ ಒಂದು ಪವರ್ ಇದೆ. ಕಂಟೆಂಟ್ ಯಾರಪ್ಪ ಸತ್ತಲ್ಲ ಗೈಸ್. ಕಂಟೆಂಟ್ ನ ನೀವು ತಗೊಬೇಕು, ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕು. ಅಂದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ನಾನು ಆಕ್ಚುಲಿ ಏನ್ ಮಾತಾಡ್ಬೇಕಂತಾನೆ ನನ್ಗೆ ಪ್ಲಾನ್ ಬರ್ತಿಲ್ಲ ಗೈಸ್. ಯಾಕಂದ್ರೆ ನನ್ನ ಚಾನಲ್ ಸಿಕ್ಕಾಪಟ್ಟೆ ವ್ಯೂಸ್ ಬರ್ತಿದೆ, ಸಪೋರ್ಟಿಂಗ್ ಬರ್ತಿದೆ, ಜೊತೆಗೆ ನಾನು ಕೊಡುವಂತ ಕಂಟೆಂಟ್ ಗೆ ರೆಸ್ಪಾನ್ಸ್ ಕೂಡ ಸಿಗ್ತಿದೆ ಗೈಸ್. ಬಟ್ ಅದ್ರ ಜೊತೆಗೆ ಒಂದಷ್ಟು ಜನ ಕಾಮೆಂಟ್ ಕೂಡ ಮಾಡಿದ್ರು, ಏನಂತಂದ್ರೆ ನಿನ್ ಚಾನಲ್ ಅಲ್ಲಿ ಕಂಟೆಂಟ್ ಇಲ್ಲ, ಅದಕ್ಕೋಸ್ಕರ ನಿನ್ ಚಾನಲ್ ನ ಕ್ವಿಟ್ ಮಾಡೋದು. ಮತ್ತೆ ಅದ್ರ ಜೊತೆಗೆ ನೀನು ಒಂದಷ್ಟು ಜನ ಹೇಳ್ತಾರೆ ತುಂಬಾ ಇನ್ಫಾರ್ಮೇಶನ್ ವಿಡಿಯೋ ಅಂತ ಹೇಳಿದ್ರೆ, ರೀಸೆಂಟ್ಲಿ ನಾನು 15 ದಿನಕ್ಕೆ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಗೈಸ್. ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ರೀಸೆಂಟ್ಲಿ ಒಂದು ವಿಡಿಯೋ, ಆ ವಿಡಿಯೋ ನಾನು ಎಲ್ಲ ಒಂದು ಯೂಟ್ಯೂಬರ್ಸ್, ಸಿಕ್ಕಾಪಟ್ಟೆ ದೊಡ್ಡ ಯೂಟ್ಯೂಬರ್ಸ್, ಅಂದ್ರೆ ಯೂಟ್ಯೂಬರ್ಸ್ ಆಗಿರ್ಬೋದು, ನಮ್ಮ ಕನ್ನಡದ ಯೂಟ್ಯೂಬರ್ಸ್ ಆಗಿರ್ಬೋದು, ಯೂಟ್ಯೂಬ್ ಬಗ್ಗೆ ವಿಡಿಯೋ ಮಾಡುವಂತವ್ರು, ಅವ್ರಿಗಿಂತ ಮುಂಚೆ ನಾನು ವಿಡಿಯೋ ಮಾಡಿದ್ದೆ ಗೈಸ್. ಅದು ಯಾಕಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ನನ್ಗೆ ಗೊತ್ತು ಇಂತ ಕಂಟೆಂಟ್ ಮೇಲೆ ಒಂದಷ್ಟು ಡೌಟ್ ಬಂದೇ ಬರುತ್ತೆ ಅಂದ್ಬಿಟ್ಟು ನನಗೆ ಡೌಟ್ ಬಂದಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೆ. ಅವ್ರಿಗೆಲ್ಲರಿಗಿಂತ ಮುಂಚೆ ವಿಡಿಯೋ ಮಾಡಿದ್ದೆ. ಬಟ್ ಅದು ಯಾಕಂದ್ರೆ ಅದು ನಮ್ ಬ್ಯಾಡ್ ಲಕ್ ಅನ್ಕೊಂಬೋದು. ನಮ್ ಚಾನಲ್ ಒಂದ್ ಸ್ವಲ್ಪ ನಾನು ಆಕ್ಟಿವ್ ಕಡಿಮೆ ಆಗಿದ್ದಲ್ಲ, ಅದಕ್ಕೋಸ್ಕರ ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ರೀಚಿಂಗ್ ಆಗ್ಬೇಕಾಗಿತ್ತು. ಅಫ್ಕೋರ್ಸ್ ನನ್ಗೆ ಯಾವ ತರ ರೀಚಿಂಗ್ ಸಿಗ್ಬೇಕೋ ಆ ತರ ರೀಚಿಂಗ್ ಸಪೋರ್ಟಿಂಗ್ ಸಿಕ್ಕಿದೆ. ಆ ವಿಡಿಯೋ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ವ್ಯೂಸ್ ಬಂದಿದೆ. ಎಲ್ಲಾ ವಿಡಿಯೋಸ್ಗಿಂತ ಆ ಒಂದು ವಿಡಿಯೋಗೆ ತುಂಬಾ ಚೆನ್ನಾಗಿ ಬಂದಿದೆ ಸಪೋರ್ಟಿಂಗ್. ನಾನು ಇನ್ ಮುಂದೆ ಆಕ್ಟಿವ್ ಆಗ್ಬೇಕಂದ್ರೆ ಆ ಒಂದು ವಿಡಿಯೋ ಇಟ್ಕೋಬೇಕು. ಅಂದ್ರೆ ಆ ಒಂದು ವಿಡಿಯೋ ಅಂತಾನಲ್ಲ, ಅದನ್ನ ಇಟ್ಕೋಬೇಕು. ನಾನು ಯೂಟ್ಯೂಬ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ಬೇಕು. ಅವಾಗ ನನ್ನ ಚಾನಲ್ ಗ್ರೋ ಆಗೋದು 100% ಗ್ಯಾರಂಟಿ ಗೈಸ್. ಜೊತೆಗೆ ಒಂದಷ್ಟು ಜನ ಅಂತಂದ್ರೆ ಈ ಕಂಟೆಂಟ್ ಸಿಗ್ತಿಲ್ಲ, ಜೊತೆಗೆ ಕಂಟೆಂಟ್ ವಿಡಿಯೋಸ್ ಮಾಡಕ್ ಸಿಗಲ್ಲ. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಫುಲ್ ಗೊತ್ತಾಗ್ಬಿಡುತ್ತೆ ಗೈಸ್. ವಿಡಿಯೋಸ್ ನೀವು ಮಾಡಕ್ ಆಗ್ತಿಲ್ಲ ಅಂತಂದ್ರು ನೀವು ಈ ವಿಡಿಯೋ ಫುಲ್ ನೋಡ್ತಂತಂದ್ರೆ ಮಾರ್ನಿಂಗ್ ವಿಡಿಯೋಸ್ ಅಪ್ಲೋಡ್ ಮಾಡೋದು ಪಕ್ಕ ಗೈಸ್. ಅದು ಅಫ್ಕೋರ್ಸ್ ಅದು ನಾನು ಬರ್ಕೊಡ್ತೀನಿ ಈ ವಿಡಿಯೋ ಫುಲ್ ನೋಡ್ತು ಅಂತಂದ್ರೆ. ಸೊ ಇವಾಗ ನಾನು ರೀಸೆಂಟ್ಲಿ ಇದು ಮೇನ್ ಒಂದು ಒಳ್ಳೆ ಕಂಟೆಂಟ್ ಬಗ್ಗೆ ವಿಡಿಯೋದಲ್ಲಿ ಬಂದಿರ್ತೀನಿ. ಏನಪ್ಪಾ ಅಂತಂದ್ರೆ ಇವಾಗ ರೀಸೆಂಟ್ಲಿ ನಮ್ಮ ರೊನಾಲ್ಡೋ ಅವರು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿದ್ರು. ಅವ್ರಿಗೆ ತುಂಬಾ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಬಂದ್ರೆ ಗೈಸ್. ಅಂದ್ರೆ ಪವರ್ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಅದು ಆಕ್ಚುಲಿ ಏನ್ ಹೇಳಬೇಕಂತಂದ್ರೆ, ನಾನ್ ಫೇಸ್ ನ ತೋರ್ಸ್ಕೊಂಡು ವಿಡಿಯೋಸ್ ಮಾಡ್ತಿದ್ದೀನಿ ಅಂತಂದ್ರೆ ನನ್ನ ಫೇಸ್ ಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಬರ್ಬೇಕು ಗೈಸ್. ಇವಾಗ ಒಂದಷ್ಟು ಮಿಲಿಯನ್ ಗಟ್ಲೆ, ನಮ್ ಕನ್ನಡದಲ್ಲಿ ಮಿಲಿಯನ್ ಗಟ್ಲೆ ಇನ್ನೂ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ. ಮಿಲಿಯನ್ ಬಗ್ಗೆ ಮಾತಾಡ್ತಿದ್ದೀವಿ, ಬಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ರೆ ಅದು ಕಂಪ್ಲೀಟ್ ಆಗುತ್ತೆ ಗೈಸ್. ಕಂಟೆಂಟ್ ನಾನು ಯಾವ ತರ ಕಂಟೆಂಟ್ ಕೊಡ್ತಿದ್ದೀನಿ ಅದ್ರ ಮೇಲೆ ಮ್ಯಾಟರ್ ಆಗುತ್ತೆ. ಅದ್ರ ಜೊತೆಗೆ ಮೇನ್ ಫೇಸ್ ನ ರೆಕಗ್ನೈಸ್ ಮಾಡ್ಬೇಕು ಗೈಸ್. ಫೇಸ್ ನ ರೆಕಗ್ನೈಸ್ ಮಾಡಿತ್ತು ಅಂತಂದ್ರೆ ನೀವು ಅಂದ್ರೆ ಇಡೀ ವರ್ಲ್ಡ್ ಅವ್ರಿಗೆ ಸಪೋರ್ಟಿಂಗ್ ಸಿಗುತ್ತೆ ಗೈಸ್. ಯಾಕಂದ್ರೆ ಇಡೀ ವರ್ಲ್ಡ್ ಅಲ್ಲೇ ನೋಡ್ತಾರೆ, ಈ ವರ್ಲ್ಡ್ ಅಲ್ಲಿ ಕೂಡ ಸಪೋರ್ಟ್ ಸಿಗುತ್ತೆ. ಅವಾಗ ಫೇಸ್ ನ ರೆಕಗ್ನೈಸ್ ಮಾಡ್ತು ಅಂತಂದ್ರೆ ಯಾರು ಸಪೋರ್ಟ್ ಮಾಡಲ್ಲ ಗೈಸ್. ಇಷ್ಟೇನೆ. ಅದಕ್ಕೋಸ್ಕರ ಫೇಸ್ ನ ತುಂಬಾ ಯೂಟ್ಯೂಬರ್ಸ್ ಏನಂತಂದ್ರೆ ಬರೀ ವಾಯ್ಸ್ ಓವರ್ ನ ಕೊಟ್ಕೊಂಡು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿರ್ತಾರೆ. ಅವಾಗ ಏನಾಗುತ್ತೆ ಅಂತಂದ್ರೆ ಫೇಸ್ ನ ರೆಕಗ್ನೈಸ್ ಮಾಡಕ್ ಆಗಲ್ಲ ಗೈಸ್. ಅವಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಮತ್ತೆ ಬೇರೆ ಪ್ಲಾಟ್ಫಾರ್ಮ್ ಹೋದ್ರೆ ವಾಯ್ಸ್ ನ ಅಫ್ಕೋರ್ಸ್ ತುಂಬಾ ಜನ ನೋಡಿರಲ್ಲ. ಮತ್ತೆ ಬೇರೆ ಪ್ಲಾಟ್ಫಾರ್ಮ್ ಹೋಗಿದ್ರೆ ನೀವು ಫೇಸ್ ನ ರೆಕಗ್ನೈಸ್ ಮಾಡ್ಕೊಂಡು ವಿತಿನ್ ನೀವು ಅಪ್ಲೋಡ್ ಮಾಡೋಂತ ಯಾವ್ದೊಂದು ಒಂದು ರೀಚಿಂಗ್ ಆಯ್ತು ಅಂತಂದ್ರೆ ಸಪೋರ್ಟಿಂಗ್ ಸಿಕ್ಬಿಡುತ್ತೆ ಗೈಸ್ ಅಲ್ಲೇನೆ. ಸೊ ಇದಕ್ಕೋಸ್ಕರ ಫೇಸ್ ನ ರೆಕಗ್ನೈಸ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಅಂದ್ರೆ ಅಪ್ಲೋಡ್ ಮಾಡ್ತಂತಂದ್ರೆ ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟಿಂಗ್ ಇದೆ. ಜೊತೆಗೆ ಈ ಫ್ಯೂಚರ್ ಅಲ್ಲಿ ಸಪೋರ್ಟಿಂಗ್ ಸಿಕ್ಕೇ ಸಿಗುತ್ತೆ ಗೈಸ್. ನಾವು ಕಂಟೆಂಟ್ ಯಾವ ತರ ಕೊಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಫ್ಕೋರ್ಸ್ ಅವರು ಈ ಕಂಟೆಂಟ್ ನ ಮಾಡೋಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ತುಂಬಾ ಯೂಟ್ಯೂಬ್ ಚಾನಲ್ಸ್ ನಲ್ಲಿ ನೋಡಿದೆ ಗೈಸ್. ಅದಕ್ಕೋಸ್ಕರ ವಿಡಿಯೋ ಒಂದಷ್ಟು ಕಂಟೆಂಟ್ ಇರೋಂತ ಆಕ್ಚುಲಿ ಇದು ಕಂಟೆಂಟ್ ಬಂದಿದೆ. ಮತ್ತೆ ನನ್ಗೆ ಕಂಟೆಂಟ್ ಯೂಟ್ಯೂಬ್ ಅಲ್ಲಿ ಒಂದಷ್ಟು ಜನ ಹೇಳ್ತಾರೆ ಇವ್ನು ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಚಾನಲ್ ಬೇರೆಯವ್ರ ಕಂಟೆಂಟ್ ನ ಕದೀತಾನೆ, ಜೊತೆಗೆ ಬೇರೆಯವ್ರ ಕಂಟೆಂಟ್ ನ ವಿಡಿಯೋಸ್ ನೋಡ್ಕೊಂಡು ಇವ್ನು ಅಪ್ಲೋಡ್ ಮಾಡ್ತಾನೆ. ಕಂಟೆಂಟ್ ಯಾರಪ್ಪ ಸತ್ತು ಅಲ್ಲ ಗೈಸ್. ಅದು ಇವಾಗ ನಾನ್ ಮಾಡಿರುವಂತ ವಿಡಿಯೋನ ನೀವು ನೋಡ್ಕೊ, ಅಫ್ಕೋರ್ಸ್ ಅದನ್ನ ನೀವು ಮಾತಾಡುವಂತ ಟಾಕಿಂಗ್ ಸ್ಟೈಲೇ ಬೇರೆ ಇರುತ್ತೆ, ಮತ್ತೆ ನೀವು ಹೇಳುವಂತ ಸ್ಟೈಲೇ ಬೇರೆ ಇರುತ್ತೆ. ಬಟ್ ಅದು ನಿಮ್ ಸ್ಟೈಲ್ ಗೈಸ್. ನನ್ಗಿರುವಂತ ಪವರ್ಗೆ ನಾನ್ ಕೊಡ್ತಿರುವಂತ ಕಂಟೆಂಟ್ಗೆ ಅದಕ್ಕೆ ವ್ಯಾಲ್ಯೂ ಇದೆ. ಅಷ್ಟು ಬಿಟ್ರೆ ಇನ್ನು ಕಂಟೆಂಟ್ ನೀವು ಅವ್ರು ಮಾಡಿರುವಂತ ವಿಡಿಯೋಸ್ ನೀವು ತಗೊಂಡ್ಬಂದು ನೀವು ಅಪ್ಲೋಡ್ ಮಾಡಿ ಗೈಸ್. ನಿಮ್ಗೂ ಆ ಒಂದು ಪವರ್ ಇದೆ. ಕಂಟೆಂಟ್ ಯಾರಪ್ಪ ಗೈಸ್. ಕಂಟೆಂಟ್ ನ ನೀವು ತಗೊಬೇಕು, ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕು, ಎಲ್ಲಾನು ಕೂಡ ಮಾಡ್ತಿರ್ಬೇಕು ಅಷ್ಟೇ. ಕಂಟೆಂಟ್ ಮಾಡೋದು ನಿಮ್ಗೆ ಎಷ್ಟು ಬೇಕು ಗೈಸ್ ಕಂಟೆಂಟ್. ಇವಾಗ ನೀವು ನನ್ನ ವಿಡಿಯೋಸ್ ನೀವು ಈ ಒಂದು ವಿಡಿಯೋ ನೋಡಿದ್ರಿ ಅಂತಂದ್ರೆ ಬೆಳಗ್ಗೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋ ಬರುತ್ತೆ ಗೈಸ್. ಅಂದ್ರೆ ಅರ್ನಿಂಗ್ ಅಪ್ಲಿಕೇಶನ್ ತುಂಬಾ ಯೂಟ್ಯೂಬರ್ಸ್ ಮಾಡಿದ್ದಾರೆ, ನಾವು ಮಾಡ್ಬೇಕು. ಅಫ್ಕೋರ್ಸ್ ನಮ್ಮ
ಅಫ್ಕೋರ್ಸ್ ನಾವು ಸ್ಟೈಲ್ ಅಲ್ಲಿ ಮಾಡಿದ್ರೆ ನಮ್ಗೆ ಸಿಗುವಂತ ಸಪೋರ್ಟಿಂಗ್ ಅಫ್ಕೋರ್ಸ್ ಸಿಕ್ಕೇ ಸಿಗುತ್ತೆ. ನಾವು ಅವ್ರಿಗಿಂತ ಒಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟಿರ್ತೀವೇನೋ, ಅದಕ್ಕೋಸ್ಕರ ಏನಂತಂದ್ರೆ ಕಂಟೆಂಟ್ ಎಷ್ಟು ಬೇಕಷ್ಟು ಸಿಗುತ್ತೆ. ಕಂಟೆಂಟ್ ಅಲ್ಲಿ ಯೂಟ್ಯೂಬ್ಗೆ ಮಾತ್ರ ಕಂಟೆಂಟ್ಗೆ ನೀವು ಐ ಥಿಂಕ್ ಎಷ್ಟು ಹೇಳ್ಬೇಕು, ನಾನು 100 ವಿಡಿಯೋಸ್ ಮಾಡ್ಬೋದು ಗೈಸ್, ಅಷ್ಟು ಕಂಟೆಂಟ್ ಇದಾವೆ. ಬಟ್ ಯೂಟ್ಯೂಬ್ ಅಲ್ಲಿ ಏನು ಕಂಟೆಂಟ್ ಸಿಕ್ಕಿಲ್ಲ. ಯೂಟ್ಯೂಬ್ ಅಲ್ಲಿ ಯೂಸ್ ಆಗುವಂತ ಇವಾಗ ವಿಡಿಯೋಸ್ ಅಪ್ಲೋಡ್ ಮಾಡೋದಾಗಿದ್ದು, ಮಾನಿಟೈಸೇಷನ್ ಬಗ್ಗೆ ಆಗಿರ್ಬೋದು, ಜೊತೆಗೆ ಥಂಬ್ನೇಲ್ ಬಗ್ಗೆ ಆಗಿರ್ಬೋದು, ಎಷ್ಟು ವಿಡಿಯೋಸ್ ಮಾಡ್ಬೋದು ಗೈಸ್. ಸಿಕ್ಕಾಪಟ್ಟೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡೋದಕ್ಕೆ ನಮ್ಮ ಟೆಕ್ ಕಂಟೆಂಟ್ ಮಾತ್ರ ಸಿಕ್ಕಾಪಟ್ಟೆ ವಿಡಿಯೋಸ್ ಇದಾವೆ. ಬಟ್ ಯೂಟ್ಯೂಬ್ ಅಲ್ಲಿ ಒಂದಷ್ಟು ಅಂದ್ರೆ ಇವಾಗ ಬ್ಲಾಗಿಂಗ್ ಚಾನಲ್ಸ್, ಬ್ಲಾಗಿಂಗ್ ಅಫ್ಕೋರ್ಸ್ ಅದು ಹೊಸ ಹೊಸ ಪ್ಲೇಸ್ ಗೆ ಚೇಂಜ್ ಆಗ್ತಿದ್ರೆ ಹೊಸ ಹೊಸ ಪ್ಲೇಸಿಂಗ್ ಎಲ್ಲಾನು ಕೂಡ ಅಫ್ಕೋರ್ಸ್ ಅದೇ ಒಂದು ಕಂಟೆಂಟ್ ಆಗ್ಬಿಡುತ್ತೆ. ಅಫ್ಕೋರ್ಸ್ ಅವ್ರಿಗೆಲ್ಲ ಬೆಟರ್ ಹೊಸ ಹೊಸ ಕಂಟೆಂಟ್ ಬರುತ್ತೆ. ಮತ್ತೆ ನಮ್ಗೆ ಏನಂತಂದ್ರೆ ಯೂಟ್ಯೂಬರ್ಸ್ ಗೆ ಯೂಸ್ಫುಲ್ ಆಗುವಂತ ಕಂಟೆಂಟ್ ಕೊಡ್ಬೇಕಂತಂದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಕೊಂಡು, ಒಂದ್ ಸ್ವಲ್ಪ ಥಿಂಕಿಂಗ್ ಮಾಡ್ಕೊಂಡು, ವಿಡಿಯೋಸ್ ನೋಡ್ಕೊಂಡು ಮತ್ತೆ ಒಂದ್ ಸ್ವಲ್ಪ ನಾವೇನ್ ಮಾಡ್ಬೇಕಂತಂದ್ರೆ ನಾವು ಇನ್ಫಾರ್ಮೇಶನ್ ಆಗಿ ಕೊಡ್ಬೇಕಾಗುತ್ತೆ. ಇದನ್ನೇ ಗೈಸ್ ಮ್ಯಾಟ್ರು. ಅಫ್ಕೋರ್ಸ್ ಕಂಟೆಂಟ್ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ. ಕಂಟೆಂಟ್ ಗೋಸ್ಕರ ನಾನು ವಿಡಿಯೋಸ್ ನ ಬಿಟ್ಟಿರ್ಲಿಲ್ಲ. ಬಟ್ ಇವಾಗ ಕಂಟಿನ್ಯೂ ಆಗ್ತಿದ್ದೀನಿ ಅಲ್ವಾ ಗೈಸ್. ನಾಳೆ ಅಂತಿದ್ದೀನಿ ಮಧ್ಯಾಹ್ನ ಒಂದು ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋ ಬರುತ್ತೆ. ಅದನ್ನ ನೀವು ಮಿಸ್ ಮಾಡ್ದಂಗೆ ಚೆಕ್ಔಟ್ ಮಾಡ್ಬೇಕು. ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಅಪ್ಲಿಕೇಶನ್ ಗೈಸ್, ಆ ಒಂದು ವಿಡಿಯೋನ ಚೆಕ್ಔಟ್ ಮಾಡಿ ಮಧ್ಯಾಹ್ನ ಬರುತ್ತೆ ಗೈಸ್ ಆ ಒಂದು ವಿಡಿಯೋನ. ಓಕೆನಾ? ಐ ಥಿಂಕ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಗೊತ್ತಾಗಿರುತ್ತೆ ಅನ್ಕೊಂತೀನಿ. ಯಾಕಂದ್ರೆ ಒಂದಷ್ಟು ಬರುವಂತ ಯೂಟ್ಯೂಬರ್ಸ್ ಆಗಿರ್ಬೋದು, ಜೊತೆಗೆ ಒಂದಷ್ಟು ಯೂಟ್ಯೂಬರ್ಸ್ ಏನಂತಂದ್ರೆ ಈ ಕಂಟೆಂಟ್ ಬಗ್ಗೆನೇ ಒಂದಷ್ಟು ಡಿಸ್ಕಸ್, ಒಂದ್ ಸ್ವಲ್ಪ ಮೈಂಡ್ ಎಲ್ಲ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತಂತ ಐ ಥಿಂಕ್ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಂಡ್ಬಿಟ್ಟಿರ್ತೀನಿ. ಜೊತೆಗೆ ನೆಕ್ಸ್ಟ್ ನನ್ನ ಒಂದು GF ಫೈಬರ್ ಇದೆ ಗೈಸ್, ಅದನ್ನು ಕೂಡ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡೋಣ ಅನ್ಕೊಂಡಿದ್ದೀನಿ. ಟೈಮ್ ಸಿಕ್ಕಿದ್ರೆ ಆ ಒಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಜಿಯೋ ಫೈಬರ್ ಬಗ್ಗೆ ಯಾವ ತರ ಬೆನಿಫಿಟ್ಸ್ ಇದಾವೆ ಎಲ್ಲರೂ ಕೂಡ ಐ ಥಿಂಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಓಕೆನಾ? ಐ ಥಿಂಕ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.